ಮಾನದಿನ ಬೆಳಗ್ಗೆ ಮೇಘನ ಕಿರಣ್ ನನಗೆ ಸಿಗ್ತಾನೋ ಇಲ್ವೋ, ಅಮ್ಮ ಬೇರೆ ಅವ್ರ ಅಣ್ಣಂಗೆ ಒಂದು ಒಳ್ಳೆ ಹುಡುಗನ ನೋಡು ಅಂತ ಹೇಳಿಬಿಟ್ಟಿದ್ದಾರೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಅಮ್ಮ, ಅಕ್ಕ ನೋಡಮ್ಮ ಎಷ್ಟೊಂದು ಅಪ್ಸೆಟ್ ಆಗಿದ್ದಾಳೆ, ಒಂದು ನಿಮಿಷ ಸುಮ್ಮನಿರೆ. ಮೇಘನಾ, ಇದೇನಮ್ಮ ಇದು? ಬೆಳಿಗ್ಗೆನೆ ಹೊರಗಡೆ ನಿಂತ್ಕೊಂಡು ಏನು ಮಾಡ್ತಿದ್ಯಾ? ಏನೂ ಇಲ್ಲಮ್ಮ. ಸರಿ ಮೇಘನಾ, ಕಿರಣ್ಗೊಂದು ಫೋನ್ ಮಾಡಿ ಇವತ್ತು ಮನೆಗೆ ಬರೋಕ್ಕೆ ಹೇಳು. ಹಾಂ, ತಿಂಡಿಗೆ ಬರೋಕ್ಕೆ ಹೇಳು. ಪಾಪ ಅವನು ನಮ್ಮ ಕುಟುಂಬಕ್ಕೋಸ್ಕರ ಇಷ್ಟೆಲ್ಲ ಒಳ್ಳೇದು ಮಾಡಿದಾನಲ್ವಾ, ನಾವು ಅವನಿಗೇನಾದರೂ ಕೃತಜ್ಞತೆ ಸಲ್ಲಿಸ್ಬೇಕಲ್ಲ. ಹೌದು ಅಕ್ಕ, ನನಗಂತೂ ಅವ್ರಿಗೆ ಎಷ್ಟೊತ್ತಿಗೆ ಥ್ಯಾಂಕ್ಸ್ ಹೇಳ್ತೇನೋ ಅಂತ ಅನ್ನಿಸ್ತಾ ಇದೆ. ಇವತ್ತು ರಾಕೇಶು ಬರ್ತಾನೆ, ಹಾಗೆ ಕಿರಣ್ಣು ಬರೋಕ್ಕೆ ಹೇಳ್ಬಿಡು. ಈಗಲೇ ಫೋನ್ ಮಾಡು. ಸರಿ ಅಮ್ಮ. ಹಲೋ ಹಲೋ ಕಿರಣ್, ಅಮ್ಮ ಹೇಳ್ತಾ ಇದ್ರು ಇವತ್ತು ನೀವು ನಮ್ಮ ಮನೆಗೆ ಬರಬೇಕಂತೆ. ಇಲ್ಲ ಮೇಘನಾ, ನಾನು ಬರಲ್ಲ. ಯಾಕೆ, ಏನಾದರೂ ಬೇಜಾರಾಯ್ತಾ? ಬೇಜಾರು ಅಂತ ಏನಿಲ್ಲ, ಆದರೆ ನಿನಗೆ ಹುಡುಗನ ಹುಡುಕ್ತಿದ್ದಾರಲ್ಲ, ಸುಮ್ಮನೆ ನಾನಲ್ಲಿ ಬರೋದು ನಿನ್ನ ಮನಸ್ಸಿಗೂ ಹಿಂಸೆ ಅನಿಸೋದು ಇದೆಲ್ಲ ಬೇಡ ಅಂತ. ಪ್ಲೀಸ್ ಕಿರಣ್, ಆ ರೀತಿ ಎಲ್ಲ ಮಾತಾಡಬೇಡಿ. ನೋಡಿ, ಮೈತ್ರಿನೂ ಕೇಳ್ತಾ ಇದ್ಲು ಕಿರಣ್ ಅವರಲ್ಲಿ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ. ಅಮ್ಮ ತಿಂಡಿಗೆ ಕರಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಇವತ್ತು ನೀವು ನಮ್ಮ ಮನೆಗೆ ಬರಬೇಕು. ಸರಿ ಆಯಿತು, ಬರ್ತೀನಿ. ನಿಜ ಕಿರಣ್, ನೀನು ಹೇಳಿದ ನಿಜ. ನೀನು ಎದುರುಗಡೆ ಬಂದರೆ ನನಗೊಂಥರ ಹಿಂಸೆ ಆಗ್ತಾ ಇದೆ. ಎಲ್ಲಿ ನೀನು ನನ್ನಿಂದ ದೂರ ಆಗ್ಬಿಡ್ತೀಯೋ ಅಂತ. ಏನು ಮಾಡೋದು? ಮೇಘನಾ, ಮೇಘನಾ, ಓ ಕಿರಣ್ ಅವರು, ಬನ್ನಿ ಕೂತ್ಕೊಳ್ಳಿ. ಕಿರಣ್ ಬಾಪ, ಕೂತ್ಕೋ. ಮೇಘನಾ ಫೋನ್ ಮಾಡಿದ್ಲು, ಏನೋ ಅಮ್ಮ ನಿಮ್ಮನ್ನು ಬರೋಕ್ಕೆ ಹೇಳ್ತಿದ್ದಾರೆ ಅಂತ ಹೇಳಿದ್ಲು. ಹೌದಪ್ಪ, ಇರು ಮೇಘನಾನ ಕರಿತೀನಿ. ಮೇಘನಾ. ಮಂಜು ಅವರು ಹೇಗಿದ್ದಾರೆ ಈಗ? ಹಾಂ, ಆರಾಮಾಗಿದ್ದಾನೆ. ಅವನಿಗೆ ಸ್ವಲ್ಪ ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ, ಹಾಗಾಗಿ ಮಲಗಿದ್ದಾನೆ. ಓ ಹೌದಾ, ಸರಿ ಅಮ್ಮ, ನಾನು ನೀನು ಹೊರಡ್ತೀನಿ, ನನಗೊಂದು ಸ್ವಲ್ಪ ಕೆಲಸ ಇದೆ. ಹಾಗಂದ್ರೆ ಹೇಗಪ್ಪ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಅದು ಅಲ್ಲದೆ ನೀನು ನಮ್ಮ ಕುಟುಂಬಕ್ಕೆ ಇಷ್ಟೆಲ್ಲ ಒಳ್ಳೇದು ಮಾಡಿದ್ಯಾ, ನಾವು ನಿನಗೇನಾದರೂ ಒಂದು ಕೃತಜ್ಞತೆ ಸಲ್ಲಿಸ್ಬೇಕಲ್ವಾ? ಅಯ್ಯೋ, ನೀವು ಆ ಥರ ಎಲ್ಲ ತಿಳ್ಕೊಬೇಡಿ. ಮೈತ್ರಿ ನನಗೂ ತಂಗಿ ಇದ್ದಂಗೆ. ರಾಕೇಶ್ ಬಾಪ. ಹಾಯ್ ಕಿರಣ್. ಹಾಯ್. ಯಾಕೆ ಒಂಥರ ಡಲ್ ಆಗಿದ್ದೀರಾ? ಇಲ್ಲ ಹಾಗೇನಿಲ್ವಲ್ಲ. ಕಿರಣ್ ಅವರೇ, ನಾನು ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಹೌದು, ಮೈತ್ರಿ ಹೇಳ್ತಿರೋದು ನಿಜ. ಮೇಘನವರೇ, ಯಾಕೆ ಇಷ್ಟು ಬೇಜಾರಾಗಿದ್ದೀರಾ? ಏನಾಯಿತು? ಓಹ್, ನಮ್ಮಪ್ಪ ಇನ್ನೂ ನಿಮಗೆ ಹುಡುಗನ ಹುಡುಕಿಲ್ಲ ಅಂತನಾ? ಆ ಥರ ಏನಿಲ್ಲ. ಡೋಂಟ್ ವರಿ, ನಮ್ಮಪ್ಪ ಆಗಲೇ ನಿಮ್ಗೊಂದು ಹುಡುಗನ ಹುಡುಕಿದ್ದಾರೆ. ಹೌದಾ? ಯಾರಪ್ಪ ಹುಡುಗ? ನಾನು ನಿನ್ನೆ ರಾತ್ರಿನೇ ಫೋನ್ ಮಾಡಿ ಮೈತ್ರಿಗೆ ಹೇಳಿದೆ, ಅವಳು ಇನ್ನೂ ನಿಮ್ಮ ಹತ್ರ ಹೇಳಿಲ್ವಾ? ಅಮ್ಮ, ನಾನು ನಿನಗೆ ನಿನ್ನೆ ರಾತ್ರಿನೇ ಹೇಳ್ದೆ ತಾನೆ, ಅಷ್ಟು ಬೇಗ ಮರ್ತ್ಬಿಟ್ಟಿಯಾ? ಓಹ್ ಅವನಾ? ಹಾಂ, ತುಂಬ ಮುದ್ದಾಗಿದ್ದಾನೆ ಅಲ್ವಾ ಮೈತ್ರಿ? ಸರಿ, ನಾನಿನ್ನು ಹೊರಡ್ತೀನಿ. ಯಾಕಪ್ಪ, ಕೂತ್ಕೋ, ತಿಂಡಿ ತಿನ್ಕೊಂಡು ಹೋಗುವಂತೆ. ಪರವಾಗಿಲ್ಲ, ನೀವು ನಿಮ್ಮ ದೊಡ್ಡ ಮಗಳು ಮದುವೆ ವಿಚಾರ ಮಾತಾಡ್ತಿದ್ದೀರಾ, ಸುಮ್ಮನೆ ನಾನು ಯಾಕೆ, ನಾನೇನು ಬರ್ತೀನಿ. ಅಯ್ಯೋ, ಹಾಗಂದ್ರೆ ಹೇಗೆ? ಹೌದು, ಆ ಹುಡುಗನ್ನ ಇವತ್ತು ಮನೆಗೆ ಕರೆಸ್ತಿದ್ದೀವಿ, ನೀವು ಆ ಹುಡುಗನ ನೋಡ್ಕೊಂಡೇ ಹೋಗ್ಬೋದಲ್ವಾ? ಏನು, ಇವತ್ತು ಹುಡುಗನ ಮನೆ ಕರೆಸ್ತಾ ಇದ್ದೀರಾ? ಹೌದಮ್ಮ, ನಿನಗೆ ಸರ್ಪ್ರೈಸ್ ಆಗಿರಲಿ ಅಂತ ಮೈತ್ರಿ ಹೇಳಿದ್ಲು, ಅದಕ್ಕೆ ನಾನು ನಿನಗೆ ಹೇಳಿಲ್ಲ. ಕಿರಣ್ ಅವರೇ, ನೀವು ಕೂತ್ಕೊಳ್ಳಿ. ಕಿರಣ್ ಏನೂ ಮಾತಾಡದೆ ಸುಮ್ಮನೆ ಕೂತ್ಕೊಳ್ತಾನೆ. ಯಾಕಪ್ಪ ಕಿರಣ್, ದಿನ ನಮ್ಮ ಮನೆಗೆ ಬಂದರೆ ಎಲ್ರೂ ಎಷ್ಟು ಖುಷಿಯಾಗಿ ಮಾತಾಡಿಸ್ತಿದ್ದೆ, ಇವತ್ತು ನೋಡಿದ್ರೆ ಹೀಗೆ ಗಂಭೀರವಾಗಿ ಕೂತಿದ್ಯಲ್ಲ, ಯಾಕೆ ಮೈ ಹುಷಾರಿಲ್ವಾ? ಆ ಥರ ಏನೂ ಇಲ್ಲ ಅಮ್ಮ. ಅಮ್ಮ, ಇನ್ನೂ ಎಷ್ಟೊತ್ತಾಗುತ್ತೆ ಹುಡುಗ ಬರೋದು? ನನಗೆ ಸ್ವಲ್ಪ ಕೆಲಸ ಇತ್ತು. ಹುಡುಗ ಬಂದು ತುಂಬ ಹೊತ್ತಾಯಿತು.
ಹೌದಾ, ಎಲ್ಲಿದ್ದಾರೆ? ಇಲ್ಲೇ. ಹುಡುಗ ಬೇರೆ ಯಾರೂ ಅಲ್ಲ, ನೀವೇ ಭಾವ. ಏನು ಭಾವನ? ಹೌದು, ನಮ್ಗೆಲ್ರಿಗೂ ನಿನ್ನ ಗುಣ, ನಡತೆ, ಸ್ವಭಾವ ಎಲ್ಲ ಇಷ್ಟ ಆಗಿದೆ. ನಿನಗೆ ಮೇಘನನ್ನ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇದ್ದರೆ ನೀನು ನಮ್ಮನೆ ದೊಡ್ಡಳಿ ಆಗಬೇಕು ಅಂತ ನಮಗೆಲ್ರಿಗೂ ತುಂಬ ಆಸೆ. ಇದನ್ನು ಕೇಳಿ ಕಿರಣ್ಗೂ ಮೇಘನಂಗೂ ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನಿಜ ಹೇಳಬೇಕಂದ್ರೆ ನಾನು ಮೇಘನ ಇಬ್ಬರು ಒಬ್ರಿಗೊಬ್ರು ಪ್ರೀತಿಸ್ತಾ ಇದ್ವಿ. ಹೌದೇನೆ ಮೇಘನ? ಹೌದು. ಕಿರಣ್ ಬಾ, ಮೇಘನ ಪಕ್ಕದಲ್ಲಿ ನಿಂತ್ಕೋ. ಜೋಡಿ ಎಷ್ಟು ಮುದ್ದಾಗಿದೆ ಗೊತ್ತಾ? ಅಕ್ಕ, ಬೆಳಗ್ಗೆ ನೀನು ಕಿರಣ್ ಅವ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ನಿಂತಿದ್ದೆ ಅಂತ ಚೆನ್ನಾಗಿ ಗೊತ್ತಿತ್ತು. ನಾನು ಅಮ್ಮ ಬೇಕು ಅಂತಾನೆ ಕಿರಣ್ ಅವ್ರನ್ನ ಕರೆಸು ಅಂತ ಹೇಳಿದ್ದು. ಹೌದು, ಸಡನ್ನಾಗಿ ಹೇಳೋಕ್ಕಿಂತ ಸ್ವಲ್ಪ ಟ್ವಿಸ್ಟ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ಇಷ್ಟೊತ್ತಂಗ ಸ್ವಲ್ಪ ಆಟ ಆಡಿಸ್ಬಿಟ್ವಿ. ಸಾರಿ. ಪರವಾಗಿಲ್ಲ. ಮೇಘನ, ಇವತ್ತು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಒಂದು ಕಡೆ ಮೈತ್ರಿ ರಾಕೇಶಿಂದ ನನ್ನ ತವ್ರ ಮನೆ ನನಗೆ ವಾಪಸ್ ಸಿಕ್ತು. ಮತ್ತೊಂದು ಕಡೆ ಮೇಘನ ಇಷ್ಟು ವರ್ಷ ತನ್ನ ಮನಸಲ್ಲೇ ಬಚ್ಚಿಟ್ಕೊಂಡಿರೋ ಪ್ರೀತಿ ಇವತ್ತು ಅವಳಿಗೆ ಸಿಕ್ತು. ಕಿರಣ್, ಮೇಘನ, ನಿಮ್ಮಿಬ್ಬರದು ನಿಷ್ಕಲ್ಮಶವಾದ ಪರಿಪೂರ್ಣ ಪ್ರೀತಿ. ಅದಕ್ಕೆ ಅದು ಎಷ್ಟೇ ವರ್ಷ ಆದರೂ ಹಾಗೆ ಉಳ್ಕೊಂಡಿದೆ, ಇನ್ನು ಮುಂದಕ್ಕೂ ಹಾಗೆ ಇರುತ್ತೆ. ಹೌದಲ್ವಾ? ನೀವೇನಂತೀರಾ ಈ ಮುದ್ದಾದ ಜೋಡಿಗಳ ಬಗ್ಗೆ? ಅವರೇನಂತಾರೆ? ಅವರಿಗೂ ನಾನು ಮೇಘನ ಒಂದಾಗಿರೋದು ತುಂಬ ಇಷ್ಟ ಆಗಿರುತ್ತೆ ಅಲ್ವಾ? ನಿಮಗೆ ಈ ಪರಿಪೂರ್ಣ ಪ್ರೀತಿ ಧಾರಾವಾಹಿ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಇದೇ ಥರ ನಿಮ್ಮ ಪ್ರೀತಿ ಸಹಕಾರ ಯಾವಾಗಲೂ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ. ಹೌದು, ಇಂದಿಗೆ ಪರಿಪೂರ್ಣ ಪ್ರೀತಿ ಧಾರಾವಾಹಿ ಮುಕ್ತಾಯಗೊಂಡಿದೆ. ಮುಂದೆ ಹೊಸ ಧಾರಾವಾಹಿಯೊಂದಿಗೆ ಸಿಗ್ತೀವಿ. ಈ ಧಾರಾವಾಹಿ ನಿಮಗೆಲ್ಲ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.